ವೆಲ್ಕಮ್ ಬ್ಯಾಕ್ ಸ್ಮಿತಾ. ನಾವು ಈಗ ಬೆಳಿಗ್ಗೆ ರಾತ್ರಿ 9 ಗಂಟೆ ಪ್ರೈಮ್ ಟೈಮಲ್ಲಿ ತಿರುಪತಿ ರಹಸ್ಯ ಅಂತೇಳಿ ಹೊಸ ಎಪಿಸೋಡ್ ಶುರು ಮಾಡಿದ್ವಿ ಕಾರ್ಯಕ್ರಮದ ಕೊನೆಯಲ್ಲಿ. ಅದನ್ನೇ ಬೆಳಿಗ್ಗೆ ವಾಪಸ್ ಕೊಡ್ತಾ ಇದ್ವಿ. ವೀಕ್ಷಕರೇ, ಇದು ಮುಂದಿನ 30 ದಿನಗಳ ಕಾಲ ಇರುತ್ತೆ. ನಿಮಗೆ ಇದೆ ಈ ಎಪಿಸೋಡ್ ನೋಡಿದ ನಂತರ ನೀವು ಒಮ್ಮೆ ಆದರೂ ನೀವು ತಿರುಪತಿಗೆ ಹೋಗಿಲ್ಲ ಅಂದರೆ ಹೋಗಿ ಬರ್ತೀರಿ. ಅಷ್ಟು ಅದ್ಭುತವಾಗಿದೆ. ತಿರುಪತಿ ತಿಮ್ಮಪ್ಪ ಇತ್ತೀಚೆಗೆ ಸಖತ್ ಸದ್ದು ಮಾಡ್ತಾ ಇದ್ದಾನೆ. ಅಸಲಿಗೆ ಆ ವೆಂಕಟೇಶ್ವರ ಯಾರು? ಆತ ಭೂಮಿಗೆ ಬಂದಿದ್ಯಾಕೆ? ವಿಷ್ಣು ವೆಂಕಟೇಶ್ವರನಾಗಿ ತಿರುಪತಿಯಲ್ಲಿ ನೆಲೆಸಲು ಏನು ಕಾರಣ? ಬನ್ನಿ, ಇವತ್ತಿನಿಂದ ವಿಷ್ಣು ವೆಂಕಟೇಶ್ವರನಾದ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀವಿ. ನೋಡೋಣ ಬನ್ನಿ. ವಿಷ್ಣು ವೆಂಕಟೇಶ್ವರನಾದ ಕಥೆ ಇದು. ಲಕ್ಷ್ಮೀ ದೇವಿ ಹುಡುಕುತ್ತಾ ಬಂದ ತಿರುಪತಿ. ವೆಂಕಟೇಶ್ವರ ಅಂದ್ರೆ ಆ ವೆಂಕಟಗಿರಿಯ ಅಧಿಪತಿ. ತಿರುಪತಿ ತಿಮ್ಮಪ್ಪ ಅಂದ್ರೆ ಅಂದಿನಿಂದ ಇಂದಿನವರೆಗೂ ಭಕ್ತರಿಗೆ ಅದೇ ಭಕ್ತಿ. ಅದಕ್ಕೆ ಜನರು ಸಂಕಟ ಬಂದಾಗಲೆಲ್ಲ ವೆಂಕಟರಮಣ ಅನ್ನದೇ ಇರೋಲ್ಲ. ಇಂಥ ವೆಂಕಟೇಶ್ವರ ಆ ತಿರುಮಲದ ತಿಮ್ಮಪ್ಪ ಆಗಿದ್ದೇ ವಿಶೇಷ. ಅಸಲಿಗೆ ವೆಂಕಟಗಿರಿ ಎನ್ನುವುದು ಆಂಧ್ರ ಪ್ರದೇಶದಲ್ಲಿ ಇರುವ ಒಂದು ಸಾಂಪ್ರದಾಯಿಕ ಬೆಟ್ಟ. ಇನ್ನು ಈಶ್ವರ ಅಂದ್ರೆ ಒಡೆಯ. ಈ ಬೆಟ್ಟಗಳ ಒಡೆಯನೇ ಆ ವೆಂಕಟೇಶ್ವರ. ಧ್ರುವ, ಕೌತುಕ, ಸ್ವಪ್ನ, ಉತ್ಸವ ಮತ್ತು ಬಲಿಬೆರಂ ಎನ್ನುವ 5 ದೇವತೆಗಳನ್ನ ವೆಂಕಟೇಶ್ವರ ಪ್ರತಿನಿಧಿಸ್ತಾನೆ. ವೆಂಕಟೇಶ್ವರನನ್ನ ಕಲಿಯುಗ ದೈವ ಎಂದು ಕರೆಯಲಾಗುತ್ತೆ. ಅದೇ ಕಾರಣಕ್ಕೆ ಆತ ನೆಲೆಸಿರುವ ಬೆಟ್ಟವನ್ನ ಕಲಿಯುಗದ ವೈಕುಂಠ ಎನ್ನಲಾಗುತ್ತೆ. ಆಂಧ್ರದ ತಿರುಮಲದಲ್ಲಿ ವೆಂಕಟೇಶ್ವರ ನೆಲೆಸಿದ್ದಾನೆ. ಪುರಾಣಗಳಲ್ಲಿ ವೆಂಕಟೇಶ್ವರ ಅವತಾರ. ವೆಂಕಟೇಶ್ವರ ಮತ್ತು ತಿರುಮಲವನ್ನ ಪದ್ಮ ಪುರಾಣ, ವರಹ ಪುರಾಣ, ಗರುಡ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮೋತ್ತರ ಪುರಾಣ, ಮಾರ್ಕಂಡೇಯ ಪುರಾಣ, ಹರಿವಂಶ, ವಾಮಪುರಾಣ, ಬ್ರಹ್ಮ ಪುರಾಣ, ಆದಿತ್ಯ ಪುರಾಣ, ಸ್ಕಂದ ಪುರಾಣ ಉಲ್ಲೇಖಿಸಿವೆ. ಭಗವಾನ್ ವಿಷ್ಣುವೇ ವೆಂಕಟೇಶ್ವರ ಅವತಾರ ಎನ್ನಲಾಗುತ್ತೆ. ಒಮ್ಮೆ ಗಂಗಾ ತೀರದಲ್ಲಿ ಒಂದು ಯಾಗ ಮಾಡಬೇಕಿತ್ತು. ಆದ್ರೆ ಯಾವ ದೇವರಿಗೆ ಆಚರಣೆ ಮಾಡಬೇಕು ಅನ್ನೋದು ಋಷಿಮುನಿಗಳಿಗೆ ತಿಳಿದಿರಲಿಲ್ಲ. ನಾರದರನ್ನು ಭೇಟಿಯಾದ ಋಷಿಮುನಿಗಳು ಸಂದಿಗ್ಧ ಪರಿಸ್ಥಿತಿಯನ್ನ ವಿವರಿಸಿದ್ರು. ನಾರದರ ಬಳಿಯೂ ಉತ್ತರ ಸಿಗಲಿಲ್ಲ. ಋಷಿ ಭೃಗು ಮೊದಲು ದೇವತೆಗಳ ಅಧಿಪತಿ ಇಂದ್ರನ ಬಳಿಗೆ ಹೋದ್ರು. ಆದ್ರೆ ಬರಿಗೈಯಲ್ಲಿ ಹಿಂದಿರುಗಿದ್ರು. ಬ್ರಹ್ಮ ಶಿವನ ಬಳಿಗೆ ಹೋದ್ರು. ಆದ್ರೆ ಅವರ ಮಾತುಗಳಿಂದ ತೃಪ್ತನಾಗಲಿಲ್ಲ. ಬೇರೆ ಆಯ್ಕೆಗಳಿಲ್ಲದೆ ವಿಷ್ಣುವಿನ ಬಳಿ ಹೋದ್ರು. ಆ ಸಮಯದಲ್ಲಿ ವಿಷ್ಣು ಸರ್ಪಗಳ ಹಾಸಿಗೆ ಮೇಲೆ ಮಲಗಿದ್ದ. ವಿಷ್ಣುವಿನ ಪಾದಗಳನ್ನ ನೋಡಿದ ಮಹರ್ಷಿಗಳು ನನಗೆ ಗೌರವ ಕೊಡಲಿಲ್ಲ ಎಂದು ಕೋಪಗೊಂಡ್ರು. ಲಕ್ಷ್ಮೀ ದೇವಿಯೇ ವಾಸಿಸುತ್ತಿದ್ದ ವಿಷ್ಣುವಿನ ಎದೆಗೆ ಒದ್ರು. ಆದ್ರೆ ವಿಷ್ಣು ಋಷಿಗಳ ಬಳಿಯೇ ಕ್ಷಮೆ ಯಾಚಿಸಿದ್ರು. ವಿಷ್ಣುವಿಗೆ ಒದ್ದಿದ್ದರಿಂದ ಲಕ್ಷ್ಮೀದೇವಿ ಅವಮಾನಕ್ಕೆ ಒಳಗಾದ್ಲು. ವಿಷ್ಣುವಿನ ನಡಿಯಿಂದ ಕೋಪಗೊಂಡು ವೈಕುಂಠ ತೊರೆದು ಭೂಮಿ ಮೇಲೆ ವಾಸಿಸಲು ಬಂದ್ಲು. ಆಗ ವಿಷ್ಣು ಶ್ರೀನಿವಾಸನಾಗಿ ಮಾನವ ರೂಪದಲ್ಲಿ ಭೂಮಿಗೆ ಬಂದ. ಶೇಷಾಚಲಂ ಬೆಟ್ಟಗಳಲ್ಲಿ ನೆಲೆಸಿದ. ಲಕ್ಷ್ಮೀದೇವಿಗೆ ಈ ಸುದ್ದಿ ತಿಳಿದು ಶಿವ ಮತ್ತು ಬ್ರಹ್ಮನನ್ನ ಪ್ರಾರ್ಥಿಸಿದ್ಲು. ವಿಷ್ಣು ತನ್ನ ಹೆಂಡತಿಗೆ ಸಹಾಯ ಮಾಡಲು ಮುಂದಾದ. ಶಿವ ಮತ್ತು ಬ್ರಹ್ಮ ಚೋಳ ಸಾಮ್ರಾಜ್ಯದಲ್ಲಿ ಹಸು ಮತ್ತು ಕರುವಾಗಿ ಅವತರಿಸಿದ್ರು. ಆ ಹಸು ಕರು ಪ್ರತಿದಿನ ವಿಷ್ಣುವಿನ ಬಾಯಾರಿಕೆ ಕಡಿಮೆ ಮಾಡಲು ತಮ್ಮ ಹಾಲು ನೀಡುತ್ತಿದ್ವು. ಒಂದು ದಿನ
ದಿನ ಚೋಳರಾಜರು ವಿಸ್ಮಯಕಾರಿ ಘಟನೆ ಕಂಡ. ತನ್ನ ಹಸು ತಡೆಯಲು ಪ್ರಯತ್ನಿಸಿದ. ಕೆರಳಿದ ವೆಂಕಟೇಶ್ವರನು ಚೋಳರಾಜ ರಾಕ್ಷಸನಾಗಲಿ ಎಂದು ಶಪಿಸಿದ. ರಾಜಭೀತಿಯಲ್ಲಿ ಸಹಾಯಕ್ಕಾಗಿ ಅಂಗಲಾಚಿದ. ಶ್ರೀನಿವಾಸ ತನ್ನ 2ನೇ ಜನ್ಮದಲ್ಲಿ ನಿನ್ನ ಮಗಳು ಪದ್ಮಾವತಿಯನ್ನ ಮದುವೆ ಆಗುವುದಾಗಿ ಹೇಳಿದ. ತಿರುಪತಿ ಸಾಲಗಾರನಾಗಿದ್ದು ಯಾಕೆ ಗೊತ್ತಾ? ವರ್ಷಗಳು ಕಳೆದಂತೆ 2ನೇ ಜನ್ಮದಲ್ಲಿ ಪದ್ಮಾವತಿ ಮತ್ತು ಶ್ರೀನಿವಾಸರ ಕಲ್ಯಾಣ ನಡೆಯುತ್ತೆ. ಮದುವೆಗಾಗಿ ಶ್ರೀನಿವಾಸ ಕುಬೇರ್ನಿಂದ ಅಪಾರ ಪ್ರಮಾಣದ ಸಾಲ ತೆಗೆದುಕೊಂಡ. ಕಲಿಯುಗ ಮುಗಿಯುವ ಮೊದಲು ಸಾಲ ಮರುಪಾವತಿಸುವ ಭರವಸೆ ನೀಡಿದ. ಅದೇ ಕಾರಣಕ್ಕೆ ಕುಬೇರ್ನಿಂದ ಪಡೆದ ಸಾಲವನ್ನ ಸ್ವಾಮಿ ಇನ್ನೂ ಮರುಪಾವತಿಸುತ್ತಿದ್ದಾನೆ. ಕಲಿಯುಗ ಕೊನೆಯಾಗುವ ಹೊತ್ತಿಗೆ ಆ ಸಾಲ ತೀರುತ್ತದೆ. ವೆಂಕಟೇಶ್ವರ ಸ್ವಾಮಿ ಭೂಮಿಗೆ ಬಂದ ಇತಿಹಾಸ ಹೀಗಿದೆ. ನಾಳೆ ಮತ್ತೊಂದು ವಿಶೇಷ ಕಥನ ಹೇಳ್ತೀವಿ, ಮಿಸ್ ಮಾಡಬೇಡಿ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂದರೆ ಇವತ್ತಿನ ಎಪಿಸೋಡ್ನ ಮೇನ್ ಸಾರ ಏನಪ್ಪ ಅಂತಂದರೆ, ವೆಂಕಟೇಶ್ವರನ ವಿಷ್ಣುವಿನ ಎದೆಯಲ್ಲೇನು ಲಕ್ಷ್ಮಿ ಕೂತಿರ್ತಾಳೆ, ಭೃಗು ಮಹರ್ಷಿ ಅಲ್ಲಿಗೆ ಓದ್ದ ಕಾರಣಕ್ಕಾಗಿ ಭೃಗು ಮಹರ್ಷಿಗೆ ಸಾರಿ ಕೇಳ್ತಾರೆ, ಅಂದರೆ ಕ್ಷಮೆ ಕೇಳ್ತಾರೆ ಯಾರು ಮಹಾವಿಷ್ಣು. ಆದರೆ ಭೃಗು ಮಹರ್ಷಿಯ ಕಾಲನ ಕೆಳಗಿರುವಂಥ ಕಣ್ಣನ್ನು ಕೀಳ್ತಾನೆ ಅಂತ ಇದು ನಾವು ಪುರಾಣಗಳಲ್ಲಿ ಕೇಳಿರುವಂಥದ್ದು. ಆದರೆ ಕೋಪಗೊಂಡಂಥ ಲಕ್ಷ್ಮಿ ಎಲ್ಲಿಗೆ ಹೋಗ್ತಾರೆ ಅಂದರೆ ಕೊಲ್ಲಾಪುರದಲ್ಲಿ ಹೋಗಿ ನೆಲೆಸ್ತಾರೆ ಅಂತೇಳಿ. ಹಾಗಾಗಿ ರಾಜ್ಕುಮಾರ್ದು ಒಂದು ಪಿಕ್ಚರ್ ಇದೆ, ಶ್ರೀನಿವಾಸ ಕಲ್ಯಾಣ. ಗೊತ್ತಿಲ್ಲ ಈಗಿನವ್ರು ಎಷ್ಟು ಜನ ನೋಡಿದ್ದಾರೆ ಅಂತ ಹೇಳಿ, ಬಹಳ ಅದ್ಭುತವಾದ ಪಿಕ್ಚರ್. ನನ್ ಚಿಕ್ಕ ಒಂದು ಕನ್ಫೆಷನ್, ನನ್ನ ತಮ್ಮ ತಿರುಪತಿಗೆ ಹೋದಾಗ ಫಸ್ಟ್ ಟೈಮು ಶ್ರೀನಿವಾಸನ ಆಕ್ಚುಲ್ ವೆಂಕಟೇಶ್ವರ ಮೂರ್ತಿ ನೋಡಿದಾಗ ರಾಜ್ಕುಮಾರ್ ಮುಖ ಅವ್ನ ನೆನಪು. ಹೌದು, ಇದೇನೋ ಬೇರೆ ತರ ಕಾಣ್ತಿದ್ಯಲ್ಲ ಅಂತ. ಅಂದ್ರೆ ಅಷ್ಟು ಇಂಪ್ಯಾಕ್ಟ್ಫುಲ್ ಆಗಿ ರಾಜ್ಕುಮಾರ್ ಅಣ್ಣವ್ರ ಆಕ್ಟಿಂಗ್ ಅಂದ್ರೆ ನಿಜವಾಗ್ಲೂ ಅವರೇನೇ ದೇವರು. ನಾನು ಹೇಳ್ತಾ ಇದ್ದೆ, ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಅದೇ ರಾಜ್ಕುಮಾರ್ ಅವರು ನಂದಿನಿ ಹಾಲಿಗೆ ಮಾತ್ರ ಆ್ಯಡ್ ಕೊಟ್ಟಿರೋದು. ಅವರ ಶ್ರೀನಿವಾಸ ಕಲ್ಯಾಣ ಸಿನಿಮಾ ಅವರ ಪಾತ್ರ ಮಾಡಿರುವಂಥದ್ದು. ಆಮೇಲೆ ಪೌಡಿಸೋ ಪರಮಾತ್ಮ ಆ ಹಾಡಿದೆಯಲ್ಲ, ಅವತ್ತು ಯಾವತ್ತು ಕೂಡ ಎವರ್ಗ್ರೀನ್. ಸೊ ಏನು ಅಂತಂದರೆ ನೋಡಿ ವೀಕ್ಷಕರೇ, ಈಗ ವಿಷ್ಣು ಸಾಲ ಯಾಕೆ ಪಡೀತಾರೆ ಅಂತ ಒಂದು ಪೌರಾಣದಲ್ಲಿ ಬರುತ್ತಲ್ಲ, ವಿಷ್ಣು ಕೂಡ ಲಕ್ಷ್ಮಿ ಜೊತೆಗಿಲ್ಲದಿದ್ದರೆ ದುಡ್ಡಿಲ್ಲ ಅವ್ರ ಹತ್ರ ಅಂತ. ಲಕ್ಷ್ಮಿ ಜೊತೆಗಿರೋದಿಲ್ಲ. ಪದ್ಮಾವತಿಯನ್ನು ಮದುವೆ ಆಗಬೇಕು ಅಂತಂದರೆ ಲಕ್ಷ್ಮಿ ಹೋಗಿ ದೂರ ಕುತ್ಕೊಂಡ್ಬಿಟ್ಟಿದ್ದಾರೆ ಕೊಲ್ಲಾಪುರದಲ್ಲಿ. ಸೊ ಹಾಗಾಗಿ ಸಾಲ ಮಾಡೋದು ಅಂತ. ಹಾಗಾಗಿ ಈಗಲೂ ಏನು ಪ್ರತಿ ಇದೆಯಪ್ಪ ಅಂತಂದರೆ, ನೀವು 100 ರೂಪಾಯಿ ಏನೋ ತಿಮ್ಮಪ್ಪನಿಗೆ ಹಾಕಿದರೆ ಅಲ್ಲೊಂದು ಲಕ್ಷ್ಮಿಯ ದೊಡ್ಡ ಒಂದು ಫೋಟೋ ಇದೆ. ಆಮೇಲೆ ಅವ್ರು ನೋಡ್ತಾ ಇರ್ತಾರೆ ಅಂತ, ವಾಪಸ್ ಕೊಡ್ತಾರೆ ನಿಮಗೆ ಅದರ ಡಬಲ್ ಇದರಲ್ಲಿ ಅಂತೇಳಿ. ಈಗಲೂ ಅನೇಕರಿದ್ದಾರೆ. ಇಬ್ಬರು ಯಾವುದಾದ್ರೂ ಪಾರ್ಟ್ನರಲ್ಲಿ ಕೆಲಸ ಮಾಡಿದರೆ ನಾವು 3 ಪಾರ್ಟ್ನರ್ ಅಂತಾರೆ. ಯಾರಪ್ಪ 3ನೇ ಪಾರ್ಟ್ನರ್ ಅಂತಂದರೆ ತಿರುಪತಿ ತಿಮ್ಮಪ್ಪ ಅಂತೇಳಿ. ಅದು ಹಾಕ್ತಾರೆ ಕೂಡ. 100 ರೂಪಾಯಲ್ಲಿ ನಿಮಗೆ ಏನು 90 ರೂಪಾಯಿ ಬಂದರೆ, ನಿಮಗೆ ಲಾಭ ಬಂದರೆ 30 ರೂಪಾಯಿ ತಗೊಂಡೋಗಿ ಕಟ್ಟು ದುಡ್ಡು ಹಾಕೋದನ್ನು ನಾನು ನೋಡಿದ್ದೀನಿ. ಎನಿವೆ,